ಭಾರತ್ ಮಾತಾ ಕಿ ಬಂಧುಗಳೇ, ಈ ಒಂದು ಸರಳ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ನನ್ನ ಹಿರಿಯ ಸಹೋದರರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಇಲ್ಲಿಯ ಜನಪ್ರಿಯ ಶಾಸಕರು, ಕ್ರಿಯಾಶೀಲರು, ಮತ್ತೊಬ್ಬ ಕಿರಿಯ ಸಹೋದರ ಶ್ರೀನಿವಾಸ್ ಅವರೇ, ನಮ್ಮ ಪಕ್ಷದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರೇ, ಕಲ್ಮಡಪ್ಪನವರೇ, ಮತ್ತೆ ಶ್ರೀಮತಿ ಸವಿತಾ ರಮೇಶ್ ಅವರೇ, ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರೇ, ಪಂಚಾಯತಿ ಅಧ್ಯಕ್ಷರಾದ ನಾಗರಾಜ್ ಅವರೇ, ಬಿಪಿ ಷಡಾಕ್ಷರಿ ಪಂಚಾಯತಿ ಸದಸ್ಯರೇ, ಸಿಎಂ ರಾಜಪ್ಪನವರೇ, ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತ ಒತ್ತಾಯ ಮಾಡಿದಂಥ ಹಿರಿಯ ಸಹೋದರರಾದ ಆನಂದಪ್ಪನವರೇ, ನಮ್ಮ DRM ಸಾಹೇಬರು ಮುದೀಶ್ ಮುತ್ಕರ್ ಅವರೇ, ಮತ್ತೆ ಎಲ್ಲ ರೈಲ್ವೆ ಅಧಿಕಾರಿಗಳೇ, ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಈ ಭಾಗದ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸಂಮಿತ್ರರೇ, ರೈಲು ಸಂಖ್ಯೆ ಯಶವಂತಪುರದಿಂದ ವಾರ್ಸ್ವಾಡಿ ಗ್ರಾಮ ಎಕ್ಸ್ಪ್ರೆಸ್ ಹೋಗ್ತಾ ಇತ್ತು. ಅದು ಶಿವಾನಿ ನಿಲ್ದಾಣದಲ್ಲಿ ಸಾಯಂಕಾಲ 6 ಗಂಟೆ 11 ನಿಮಿಷಕ್ಕೆ ಬರ್ತದೆ. 6 ಗಂಟೆ 13 ನಿಮಿಷಕ್ಕೆ ಇಲ್ಲಿಂದ ಹೊರಡ್ತದೆ. ಬೆಳಿಗ್ಗೆ 8:31 ಬರ್ತದೆ, ಇಲ್ಲಿಂದ 8:33 ಇವೆರಡರ ಮಧ್ಯದಲ್ಲಿ ನಮಗೆ ತುಂಬಾ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಆನಂದಪ್ಪನವರು ಮತ್ತೆ ನಮ್ಮ ರಾಜಪ್ಪನವರು ಎಲ್ಲ ಸೇರಿ ಇಲ್ಲಿ ಒಂದು ರೋಡಿಗೆ 1 ಕಿಲೋಮೀಟರ್ಗೂ ಮೇಲ್ಪಟ್ಟು ಅದು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಏನೆಲ್ಲ ಒದ್ದಾಡಿದ್ರು ಕೂಡ ಮುಟ್ತಾ ಇಲ್ಲ, ಏನಾದರೂ ಮಾಡಿ ಅಂತ ಅಂದ್ರು. ನಾನು ಕೇಳಿದ್ರೆ ಏನು ಮಾಡಿದ್ರೆ ಆಯ್ತದೆ ಅಂತ, ಟಾರ್ ರೋಡ್ ಮಾಡಿಬಿಡಿ ಅಂತ. ಟಾರ್ ರೋಡ್ ಮಾಡಿದ್ರೆ 4 ತಿಂಗಳು ಹೊರಟೋಯ್ತದಪ್ಪ, ಸಿಮೆಂಟ್ ಕಾಂಕ್ರೀಟ್ ಮಾಡೋಣ ಅಂತ ಹೇಳಿ ಸುಮಾರು ಇವತ್ತು 2 ಕೋಟಿಗೂ ಮೇಲ್ಪಟ್ಟು ಹಣವನ್ನು ಕೊಟ್ಟು ಆ ರಸ್ತೆಯನ್ನು ಕೂಡ ವ್ಯವಸ್ಥಿತವಾಗಿ ಬರೋದಕ್ಕೆ ಸಿಗೋಣ, ನಿಮ್ಮ ಜನ ಬರೋದಕ್ಕೆ ಮತ್ತು ನಾವು ಇದು ಮಾಡಿದ್ದೀವಿ. ಟೆಂಡರ್ ಕೂಡ ಆಗಿದೆ, ಮತ್ತೆ ಅದಕ್ಕೆ ನಾವು ಬರೋದಿಲ್ಲ, ನೀವೇ ಕೆಲಸ ಮಾಡ್ಕೊಂಡು ನೀವೇ ಮುಗಿಸ್ಕೊಂಡಿರ್ತಿಲ್ಲ. ಇದಕ್ಕೆ ಕಾರಣ ಅಂಡರ್ ಪಾಸಿಂದ ಹೋಗ್ತಕ್ಕಂಥ ಜನರಿಗೆ ಅನಾನುಕೂಲ ಆಗ್ತಾ ಇತ್ತು. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ರೈಲ್ವೆ ಇಲಾಖೆ ಒಂದು ಡಿಫೆನ್ಸ್ ಇದ್ದಂಗೆ ಕಳೆದ 11 ವರ್ಷದಲ್ಲಿ ನಿಮ್ಮ ಶಿವಾನಿ ಸ್ಟೇಷನ್ಗೆ ನಾವು ಒಂದು 3-4 ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿ ಕೆಲವು ಅಭಿವೃದ್ಧಿಯನ್ನು ಕೊಟ್ಟಿದ್ದೀವಿ. ನನಗನ್ನಿಸ್ತದೆ ಈ ಸ್ಟೇಷನನ್ನು ನಾವು ರೀಮಾಡ್ಲಿಂಗ್ ಮಾಡಿದ್ಮೇಲೆ ಈಗಾಗಲೇ ಕಡೂರು ಮತ್ತು ಬೀಡೂರು ಸ್ಟೇಷನ್ಗಳನ್ನು 20 ಕೋಟಿ ರೂಪಾಯಿನಲ್ಲಿ ಅಮೂರ್ ಸ್ಟೇಷನ್ ಆಗಿ ಪರಿವರ್ತನೆ ಮಾಡಿ ಆ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇವೆ. ಇಲ್ಲೂ ಏನಾದರೂ ಆ ರೀತಿಯಾದ ಕೆಲಸಗಳಿದ್ರೆ ಅಧಿಕಾರಿಗಳ ಹತ್ರ ತಿಳಿಸಿ ನಾನು ಅದನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ದೇಶದ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಬದುಕಬೇಕು, ಈ ಬದುಕೋ ಜೊತೆಯಲ್ಲಿ ಯಾವುದನ್ನ ಮಾಡಿದ್ರೆ ಜನರಿಗೆ ಅನುಕೂಲ ಆಯ್ತದೆ, ಈ ಅನುಕೂಲವನ್ನು ಮಾಡುವಾಗ ಯಾವುದಕ್ಕೆ ನಾವು ಆದ್ಯತೆ ಕೊಡಬೇಕು ಅನ್ನೋದನ್ನ ಚಿಂತನೆಯನ್ನು ಮಾಡಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಒಂದು ಸಂದೇಶವನ್ನು ನಮಗೆ ಕೊಡ್ತಾರೆ. 100 ಟ್ರೈನ್ಗಳು ಹೋಗ್ತಾ ಇರ್ತದೆ, ಆದರೆ ಶಿವಾನಿ ಸ್ಟೇಷನ್ಗೆ ಅಟ್ಲೀಸ್ಟ್ ಒಂದು 4-5 ಟ್ರೈನ್ಗಳನ್ನು ನಿಂತರೆ ಈ ಭಾಗದ ಜನರ ವಹಿವಾಟುಗಳು ಇನ್ನೂ ಕೂಡ ಜಾಸ್ತಿ ಆಗ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ ಆಗಿರೋದ್ರಿಂದ, ಆದ್ರಿಂದ ವ್ಯಾಪಾರಸ್ಥರಿಗೆ ಮತ್ತೊಬ್ಬರಿಗೆ ಅನುಕೂಲ ಆಗ್ತದೆ. ಆ ಕೆಲಸವನ್ನು ಕೂಡ ನಾವು ಮಾಡೋಣ. ಅದ್ರ ಜೊತೆಯಲ್ಲಿ ಮತ್ತೊಂದು ಕಾಣ್ತದೆ ಅಂತ ಹಿಂಗ್ ಬರ್ತದಲ್ಲ, ಹಾಗಾಗಿ ಆ ಕೆಲಸವನ್ನು ಮಾಡೋಣ. ನನಗನ್ನಿಸ್ತದೆ ಇನ್ನೊಂದು 1 ವರ್ಷದಲ್ಲಿ ಶ್ರೀನಿವಾಸ್ ಪೂಜಾರಿ ಅವರು ಇನ್ನೂ ಒಂದು 2-3 ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ನಿಮ್ಮ ಊರಲ್ಲಿ ನಿಲ್ಲಿಸ್ತಾರೆ. ಇಲ್ಲ ಅಂದ್ರೆ ನನ್ನನ್ನ ಕೊಯ್ತಾರೆ, ಹೆಂಗ್ ಕೆಲಸ ಮಾಡಿಸ್ಕೋಬೇಕು ಅನ್ನೋ ಭಾವನೆ ಇದೆ. ಆ ಕ್ರಿಯಾಶೀಲ ರಾಜಕಾರಣಿಗೆ ಒಂದು ಒಳ್ಳೆ ಕೆಲಸ ಇದೆ. ನಾನಿವತ್ತು ಇಷ್ಟು ಮಾತ್ರ ನಿಮ್ ಗಮನಕ್ಕೆ ತರ್ತೀನಿ ಯಜಮಾನ್ರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ರೈಲ್ವೆ ಬಡ್ಜೆಟ್ ಅನ್ನ ಸಾಮಾನ್ಯ ಬಡ್ಜೆಟ್ಗೆ ಸೇರಿಸದೆ ಹೋಗಿದ್ರೆ ನಾವೇನು ಮಾಡಕ್ ಆಗ್ತಾ ಇರಲಿಲ್ಲ. ದೂರದೃಷ್ಟಿಯ ಚಿಂತನೆ ಉಳ್ಳವರಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರೈಲ್ವೆ
ಬಡ್ಜೆಟ್ ಅನ್ನ ಸಾಮಾನ್ಯ ಬಡ್ಜೆಟ್ಗೆ ಸೇರಿಸಿ 2,65,000 ಕೋಟಿ ರೂಪಾಯಿಗಳನ್ನ ಇವತ್ತು ರಾಜ್ಯ ಸರ್ಕಾರದಿಂದ ಭಾರತ ಸರ್ಕಾರದ ಬಿಡುಗಡೆ ಆಯಿತು. ಕರ್ನಾಟಕಕ್ಕೆ 800 ಕೋಟಿ ಮೇಲೆ ಯಾವತ್ತೂ ಕೂಡ NDA ಅವರು ಕೊಟ್ಟಿರಲಿಲ್ಲ. ಸಿರಣ್ಣ ಬೇಜಾರು ಮಾಡ್ಕೊಂಡು ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ. ನಾವು ಬಂದ ಮೇಲೆ ಪ್ರತಿ ವರ್ಷವೂ ಕೂಡ 7,000, 8,000, 9,000, 6,000 ಹೀಗೆ ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನ ನಾವು ತಂದಿದ್ದೇವೆ. ಆಗಿರೋದ್ರಿಂದ ಇವತ್ತು ನಮ್ಮಲ್ಲಿ 10 ವರ್ಷದಿಂದೀಚೆಗೆ 7.5 ಲಕ್ಷ ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಖರ್ಚು ಮಾಡಿ 11 ವರ್ಷದಲ್ಲಿ 44,500 ಕಿಲೋಮೀಟರ್ ರೈಡು ಇಡೀ ದೇಶದಲ್ಲಿ 10 ವರ್ಷದಲ್ಲಿ 7.5 ಲಕ್ಷ ರೂಪಾಯಿ ಖರ್ಚು ಮಾಡಿ 44,500 ಕಿಲೋಮೀಟರ್ ಇವತ್ತು ಟ್ರ್ಯಾಕ್ ಅನ್ನ ಬದಲಾವಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ. ಹೊಸ ಲೈನ್ ಡಬ್ಲಿಂಗ್ಗೋಸ್ಕರವಾಗಿ 2009 ರಾಜ್ಯ ಅವತ್ತಿನ ಸರ್ಕಾರ 2009ರಿಂದ 14 ಕೊಟ್ಟಿದ್ದು 11,500 ಕೋಟಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ ಡಬ್ಲಿಂಗ್ಗೆ ಕೊಟ್ಟಿದ್ದು 70,000 ಕೋಟಿ ರೂಪಾಯಿಗಳು. ಕಳೆದ ಕರ್ನಾಟಕದ 10 ವರ್ಷದಲ್ಲಿ 45,000 ಕೋಟಿ ರೂಪಾಯಿಗಳನ್ನು ಕೊಟ್ಟು ವಿವಿಧ ರೈಲ್ವೆ ಕಾಮಗಾರಿಗಳನ್ನು ಅನುಷ್ಠಾನದ ಹಂತದಲ್ಲಿವೆ. ಇವತ್ತು ಪ್ರಸ್ತುತ ನಾನು ಬಂದ ಮೇಲೆ 49,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನ ಕೈಗೆತ್ತಿಕೊಂಡಿದ್ದೇನೆ. ಅದರಲ್ಲಿ 11,800 ಕೋಟಿ ರೂಪಾಯಿಗಳ 9 ಪ್ರಮುಖ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕೇವಲ 2 ವರ್ಷದಲ್ಲಿ ಅಷ್ಟನ್ನು ಕೂಡ ಮುಗಿಸುವ ಯೋಜನೆಯನ್ನು ಮಾಡಿದ್ದೇನೆ. ತುಮಕೂರು, ರಾಯದುರ್ಗ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಕುರ್ಚಿ, ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಅಂಕೋಲ ತಮ್ಗೆ ಗೊತ್ತಿತ್ತು ಯಾವ ರೀತಿ ಇತ್ತು ಅಂತ. ಈ ಹುಬ್ಬಳ್ಳಿ ಅಂಕೋಲವನ್ನ ರಾಷ್ಟ್ರೀಯ ಹೆದ್ದಾರಿಯ ಜೊತೆಯಲ್ಲಿ ರೈಲ್ವೆ ಇಲಾಖೆಯು ಕೂಡ ಹೋಗ್ಬೇಕು ಅಂತ ಹೇಳಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಇನ್ನು 2-3 ವರ್ಷದಲ್ಲಿ ಪ್ರಾಯಶಃ ಹುಬ್ಬಳ್ಳಿ ಅಂಕೋಲದ ಜೊತೆಯಲ್ಲಿ ನಿಮ್ಮ ಶಿವಾನಿ, ನಿಮ್ಮ ಚಿಕ್ಕಮಗಳೂರು ಇದ್ರ ಜೊತೆಯಲ್ಲಿ ಬರ್ತಕ್ಕಂಥ ಅನೇಕ ಭಾಗದ ಜನ ಪ್ರಾಯಶಃ ಎಲ್ಲ ಒಂದ್ ಕಡೆ ಉದ್ಯೋಗವಂತರಾಗಿ ಬಾಳ್ಮೆಯನ್ನ ಮಾಡ್ತಕ್ಕಂಥ ಅವಕಾಶಗಳು ಸಿಗ್ತವೆ. ಅದಲ್ದಿರ ಇವತ್ತು ಗದಗ, ವಾಡಿ, ಗಣಿಗೇರ, ರಾಯಚೂರು, ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು. ನಿಮ್ಗೆ ಗೊತ್ತು ಕಡೂರು, ಚಿಕ್ಕಮಗಳೂರು, ಬೇಲೂರು ಎಷ್ಟು ವರ್ಷ ಆಗಿತ್ತು ಸಮಯ. ಟ್ರೈನ್ ಬರ್ತದೆ ಎಲ್ಲಿ ಬಂತು ಟ್ರೈನು? ಬರಲಿಲ್ಲ. ಮೋದಿಜಿ ಬರೋ ತನಕ ಟ್ರೈನು ಇಲ್ಲ, ಫೈನು ಇಲ್ಲ, ಏನು ಇಲ್ಲ. ಅದಕ್ಕೋಸ್ಕರವಾಗಿ ಇವೆಲ್ಲ ಇನ್ನೊಂದು 1-1.5 ತಿಂಗಳಲ್ಲಿ ಸಿರಣ್ಣ ಚಿಕ್ಕಮಗಳೂರಿಂದ ಬೇಲೂರಿಗೆ ಟ್ರೈನ್ ಬಿಡ್ತಾ ಇದ್ವಿ. ನೀವೇ ಟ್ರೈನಿಂಗ್ ಹೊತ್ತು ನೀವೇ ಲೋಕೋ ಪೈಲಟು ಪೈಲಟ್ ಮಾಡಿ ನನಗೆ ತೊಂದರೆ ಕೊಡೋಣ. ಹಾಗಾಗಿ ಅದ್ರ ಜೊತೆಯಲ್ಲಿ ನಾವು ಹಾಸನಿಗೆ ಸುಮಾರು ವರ್ಷದಿಂದ ಅಕ್ವಿಜೇಷನ್ ಆಗಿರಲಿಲ್ಲ. ನಾನೇ ಸ್ವತಃ 2-3 ಸಾರಿ ಬಂದು ಪೂರ್ತಿ ಅಕ್ವಿಜೇಷನ್ ಮಾಡಿ ನಮ್ಮ DRM ಸಾಹೇಬರಿಗೆ ಕೊಟ್ಟಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಆ ಎಲ್ಲಾ ಜಾಗವನ್ನು ಕೂಡ ಹ್ಯಾಂಡ್ ಓವರ್ ಮಾಡಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ರಾಜ್ಯ ಸರ್ಕಾರ ಕೂಡ ನಮಗೆ ಇದಕ್ಕೆ ತುಂಬಾ ಕೈ ಜೋಡಿಸಿದೆ ಪ್ರಾಮಾಣಿಕವಾಗಿ. ಅದಲ್ಲದೆ ಮಾರಿಕೊಪ್ಪಂ ಇಂಥ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ರು. ಬಂಧುಗಳೇ, ಕಳೆದ 14 ತಿಂಗಳಲ್ಲಿ 28 ಹೆಚ್ಚು ಜಿಲ್ಲೆಗಳನ್ನ ನಾನು ಪ್ರವಾಸ ಮಾಡಿ ಯಜಮಾನ್ರೆ 14 ತಿಂಗಳಲ್ಲಿ ತುಮಕೂರು ಜನ ಓಟ್ ಹಾಕಿದ್ದು. ನೀವೇನು ಓಟ್ ಹಾಕಿಲ್ಲ, ನೀವು ಓಟ್ ಹಾಕಿದ್ದು ಪೂಜಾರಿಗೆ. ಹಾಗಾಗಿ ನನಗೆ ಓಟ್ ಹಾಕಿದ ಜನ ನನ್ನನ್ನು ಕಳಿಸಿ 14 ತಿಂಗಳಲ್ಲಿ 28 ಜಿಲ್ಲೆಗಳಿಗೆ ಹೋಗಿದ್ದೇನೆ. ಸುಮಾರು 2,216 ಎಕರೆ ಜಾಗವನ್ನ ಅಕ್ವಿಜೇಷನ್ ಮಾಡಿ ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀವಿ. ಇದೊಂದು ಐತಿಹಾಸಿಕ ತೀರ್ಮಾನ ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೆ ಅದರಿಂದ ಇವತ್ತು ಆಲಮಟ್ಟಿ, ಯಾದಗಿರಿ 167 ಕಿಲೋಮೀಟರ್, ಭದ್ರಾವತಿ, ಚಿಕ್ಕಜಾಜೂರು 73 ಕಿಲೋಮೀಟರ್ ಹೊಸ ಲೈನ್ಗಳಿಗೆ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಅದು ಕೂಡ ನಾವು ಮಾಡ್ತಾ ಇದ್ದೀವಿ. ಆಲಮಟ್ಟಿ, ಯಾದಗಿರಿ
165 ಕಿಲೋಮೀಟರ್, ಭದ್ರಾವತಿ ಚಿಕ್ಕಾಜೂರು 73 ಕಿಲೋಮೀಟರ್. ಅದ್ರ ಜೊತೆಗೆ ಇತ್ತೀಚೆಗೆ ಚಿಕ್ಕಾಜೂರು ಬಳ್ಳಾರಿ 185 ಕಿಲೋಮೀಟರ್ಗೆ ಡಬ್ಲಿಂಗ್ ಲೈನು, ಒಂದು ಲೈನ್ ಇರುತ್ತೆ, 2 ಲೈನ್ ಮಾಡಿದ್ದೀವಿ. ಅದಕ್ಕೆ 3,340 ಕೋಟಿ ರೂಪಾಯಿಗಳನ್ನ 3,340 ಕೋಟಿ ರೂಪಾಯಿಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ನೀಡಿದ್ದಾರೆ. ಇದು ಜೋರಾಗಿ ಚಪ್ಪಾಳೆ ಮಾಡ್ತಿದ್ದೀವಿ. ಕರ್ನಾಟಕದಲ್ಲಿ 61 ರೈಲ್ವೆ ಸ್ಟೇಷನ್, ಸುಮಾರು 2,000 ಕೋಟಿ ಮೇಲ್ಪಟ್ಟು. ನಾನು ಬರ್ಬೇಕಾದ್ರೆ ನೋಡ್ಕೊಂಡು ಬಂದೆ, ತುಮಕೂರು ರೈಲ್ವೆ ಸ್ಟೇಷನ್ ನಮ್ಮೆಲ್ಲರ ಆರಾಧ್ಯ ದೇವ ಪರಮ ಪೂಜಾ ನಡೆದಾಡ ದೇವರು ಸಿದ್ದಲಿಂಗ ಸ್ವಾಮಿ ಹೆಸರಿನಲ್ಲಿ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ. 150 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಇದರ ಫೌಂಡೇಶನ್ಗೆ ರಾಷ್ಟ್ರದ ಗೃಹ ಮಂತ್ರಿಗಳಾದ ನಮ್ಮ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಅವರನ್ನು ಕರೀತಾ ಇದ್ದೀವಿ. ಒಬ್ಬ ನಡೆದಾಡ ದೇವರಲ್ವ, ಆ ನಡೆದಾಡ ದೇವರ ಹೆಸರನ್ನ ಮಾಡ್ತಾ ಇದ್ದೀವಿ. ಅದರ ಅದರ ವಾಸ್ತು ಏನಿದೆ ಸಿದ್ಧಗಂಗಾ ವಾಸ್ತು, ಅದನ್ನೇ ಮಾಡಿ ಇಡೀ ಪ್ರಪಂಚಕ್ಕೆ ಸಿದ್ಧಗಂಗಾ ಮಠದ ಇತಿಹಾಸ, ಬಡವರು ಕಡುಬಡವರು ಎಲ್ಲ ಜಾತಿಯ ವರ್ಗದ ಧ್ವನಿ ಇಲ್ಲದ ಆಸರೆ ಇಲ್ಲದ ಯಾವ್ಯಾವ ಸಮಾಜಗಳಿದ್ವೋ ಎಲ್ಲ ಸಮಾಜಗಳಿಗೂ ಕೂಡ ಉಚಿತವಾಗಿ ವಿದ್ಯಾ ಅನ್ನದಾಸೋಹವನ್ನು ಕೊಟ್ಟಂತ ಆ ಮಹಾನ್ ಚೇತನಿಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಇದು ಮಾಡಿ ಅದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಆದೇಶವನ್ನು ಮಾಡಿದ್ದಾರೆ. ಚಿಕ್ಕೂರು ನಿಲ್ದಾಣ 24 ಕೋಟಿ ರೂಪಾಯಿ ನಡೀತಾ ಇದೆ. ಗುಬ್ಬಿ ನಿಲ್ದಾಣ 14 ಕೋಟಿ ರೂಪಾಯಿ ನಡೀತಾ ಇದೆ. ಅದರಿಂದ 10 ಹಲವಾರು ಯೋಜನೆಗಳಿವೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ನಾವು 1,652 ಕಿಲೋಮೀಟರ್ ಹೊಸ ರೈಲು ಮಾರ್ಗಗಳನ್ನ ಮಾಡಿ ಇವತ್ತು ಸಾರ್ವಜನಿಕವಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಯೋಜನೆಯನ್ನ ನಾನು ಇವತ್ತು ಮಾಧ್ಯಮದ ಮುಂದೆ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. 97% ವಿದ್ಯುತ್ ಶಕ್ತಿ. ಮೊದಲು ಟ್ರೈನ್ ಬಂದ್ರೆ ಬುಗ್ಗು ಅಂತ ಇತ್ತು. ಎಲ್ಲ ಒಂದು ಆಮಗೆ ಯಾರ ಮನೆಗೆ ಸೇರ್ಕೋತಾ ಇತ್ತು ಗೊತ್ತಿಲ್ಲ. ಆದ್ರೆ ಇವತ್ತೇನಾಗಿದೆ, 97% ವಿದ್ಯುತ್ ಶಕ್ತಿ ಬಂದಿದೆ. 2025 ಡಿಸೆಂಬರ್ ಒಳಗಡೆ 100ಕ್ಕೆ 100 ವಿದ್ಯುತ್ ಶಕ್ತಿಯನ್ನು ಮಾಡಿ ಎಲ್ಲೂ ಕೂಡ ಒಂದೇ ಒಂದು ಡೀಸೆಲ್ ಇಂಜಿನ್ ಇದ್ದಂಗೆ ದೊಡ್ಡ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 2014-24 644 ಎಲ್ಸಿ ಗೇಟ್ಗಳು, ROB ಮತ್ತು RUB. ನಿಮ್ಗೆ ಗೊತ್ತಿದೆ, ಟ್ರೈನ್ ಬಂದ್ರೆ ಮುಚ್ಚಿದ ಅಂದ್ರೆ ಎಂತ ಇಲ್ಲಪ್ಪ ನಾನು ಟ್ರೈನ್ ಹೋಗ್ಬೇಕು ತೆಗಿಯೋದು ಹೇಳ್ತಾರೆ. ಕರ್ನಾಟಕದಲ್ಲಿ 644 ನಾವು ಬಂದ ಮುಗಿಸಿದ್ದೀವಿ. ಹಿಂದೆ ಇದ್ದಿದ್ದು ಕೇವಲ 200ಕ್ಕೂ ಮೇಲ್ಪಟ್ಟು. 50 ವರ್ಷದಲ್ಲಿ 200, 10 ವರ್ಷದಲ್ಲಿ ಎಷ್ಟು ಏನಪ್ಪ, ಎಷ್ಟು 10 ವರ್ಷದಲ್ಲಿ ಅದು ಮಾತಾಡಬಹುದು ಜೋರಾಗಿದೆ. ಹಾಗಾಗಿ ಇವೆಲ್ಲದಕ್ಕಿಂತ ಮಿಗಿಲಾಗಿ 100ಕ್ಕೆ 100 ಈ ಎಲ್ಲಾ ಕೆಲಸಗಳನ್ನ 100% ರೈಲ್ವೆ ಇಲಾಖೆಯಿಂದ ಕೊಡೋದು. ಶ್ರೀರಣ್ಣ ನೀವು ಬಂದಿದ್ದಾದ್ರು ಸ್ವಂತ ನೀವು ನಮ್ಮಿಂದ ಕಾರ್ಪೊರೇಟರ್ ಆಗಿ MLAಗಳಾದವರು ಒಂದು ಅಂಡರ್ ಪಾಸ್ ಮಾಡ್ಬೇಕಾದ್ರೆ, ಒಂದು ಫ್ಲೇವರ್ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಿಕ್ಕಿ 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 ಸುತ್ತಿ ಸುತ್ತಿ ಇವ್ರು ಬೈಯೋದು, ಅವ್ನು ಬೈಯೋದು, ಅವ್ನು ಬೈಯೋದು, ಇವ್ನು ಬೈಯೋದು ಮಾಡಿ ಇಂಡಿಯಾ ದೇಶದಲ್ಲಿ ಎಲ್ಲ ಭಾಷೆಗಳು ಉಪಯೋಗಿಸ್ತಾ ಇತ್ತು. ಇವತ್ತು ಅದನ್ನು ಬರಬೇಕು. ಸನ್ಮಾನ್ಯ ಪ್ರಧಾನಿಗಳು ನಿಮ್ ಕೈಲಿ ಆಗೋದಿಲ್ಲ, ಇದು ಪೂರ್ತಿ ರಾಜ್ಯ ಸರ್ಕಾರ ಬೇಡ, ಕೇಂದ್ರ ಸರ್ಕಾರನೇ ಮಾಡಿ ಅಂತ ಆದೇಶವನ್ನು ಮಾಡಿದ್ರು. ನನ್ನ ಸಹೋದರ ರಾಜಪ್ಪ ಇಲ್ಲಿ ಕೂತವನೆ, ಅವ್ರು ನನ್ನ ಜೊತೆ ಬಂದು 22-23 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 30 ಆಗ್ತಾ ಇದೆ. ಮಗನು ದೊಡ್ಡವರಾಗವನೆ, ಮಗಳು ಮದುವೆ ಬರ್ತಾವಳೆ. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಅವ್ರಿಗೆ ಕಾಯಿಲೆ. ಶಿವಾನಿ 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 ಬೇಡಪ್ಪ, ನಮ್ಮ ಪೂಜಾರಣ್ಣ ಇದ್ದಾರೆ ಹೋಗು ಅಂದ್ರೆ ಆನಂದಪ್ಪಗೆ ಎತ್ಕೊಂಡು ಇದನ್ನೆಲ್ಲ ಮಾಡಿ ಈ ಶ್ರೀರಣ್ಣನ ಒಂದೊಂದ್ಸಾರಿ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲ ಸೇರ್ಕೊಂಡು ಇವತ್ತು ಬಂದಿದ್ದೀವಿ. ಒಂದು ನಿಮ್ ಗಮನಕ್ಕೆ ತರ್ತೀನಿ, ಇವತ್ತು ನಾವು ಎಲ್ಲಾ ಕಡೆ CCTV ಆಗ್ತಾ ಇದ್ದೀವಿ. ಎಲ್ಲಾ ಕಡೆ CCTV ಆಗ್ತಾ ಇದ್ದೀವಿ. ಕರ್ನಾಟಕದಲ್ಲಿ 833 ಕಡೆ ನಾವು ಈಗಾಗಲೇ CCTV ಅಳವಡಿಸಿದ್ದೇವೆ. ವಿಕಲಚೇತನರಿಗೆ, ಅಂಗವಿಕಲರಿಗೆ, ಧ್ವನಿ ಇಲ್ಲದ ಆಸರೆ ಇಲ್ಲದ ಕುಟುಂಬಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನೆಲ್ಲ ಯೋಜನೆಗಳನ್ನು ಕೊಡುವುದನ್ನ ಏನು ಇವತ್ತು ರೈಲ್ವೆ ಇಲಾಖೆಗೂ ಕೂಡ ವಿಸ್ತಾರ ಮಾಡಿದ್ದಾರೆ. ಏನಂತೆ ಡಿಸೇಬಲ್ ಬಾಬು ಸಭ್ಯ ಕರೈನ. ಹಾಗಾಗಿ ನೈಋತ್ಯ ರೈಲ್ವೆ ವಲಯ 89 ನಿಲ್ದಾಣಗಳಲ್ಲಿ ಒಂದು ನಿಲ್ದಾಣ ಒಂದು ದೇಶದ ವಸ್ತುವನ್ನ ಮಾರಾಟ ಮಾಡಕ್ಕೆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ.
ಒಂದೇ ಭಾರತ್ ಟ್ರೈನು ಇಡೀ ದೇಶದಲ್ಲಿ 140 ಕಡೆ ಓಡ್ತಾ ಇತ್ತು, 44 ಕಡೆ. ನಾಳಿದ್ದು 7ನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವ್ರಿಗೆ ಎಷ್ಟು ಆನಂದ ಇದೆಯೋ ಗೊತ್ತಿಲ್ಲ ಭಾರತ ಸರ್ಕಾರ ಕರ್ನಾಟಕದ ಬಗ್ಗೆ. ಶ್ರೀನಿವಾಸ ಸಾಹೇಬ್ರೆ, ಆ 4ರಲ್ಲಿ ಒಂದನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಕೇರಳದಿಂದ ಕರ್ನಾಟಕ ಬಂದರೆ 790 ಕಿಲೋಮೀಟರ್. ಆ 790 ಕಿಲೋಮೀಟರ್ನ ಕೇವಲ 8 ಗಂಟೆ ಒಳಗಡೆ ಬಂದು ವಾಪಸ್ ಹೋಗ್ತದೆ ಆ ಟ್ರೈನು. ಇದು ಇಡೀ ದೇಶದಲ್ಲಿ ಮೊದಲನೇ ವ್ಯವಸ್ಥೆಯನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಅಪಘಾತವನ್ನ ತಡೆಯೋದಕ್ಕೋಸ್ಕರವಾಗಿ ನಾವು ಕವಚವನ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ ಕವಚದ ಪ್ರಾಯೋಗಿಕವಾಗಿ ಮಾಧ್ಯಮದ ಸ್ನೇಹಿತರಿಗೆ ಒಂದು ವಿನಂತಿ ಮಾಡ್ತೀರಿ, ತಮ್ಗೇನಾದ್ರೂ ತಮ್ಮ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೆ ಅದನ್ನ ಕೊಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, 10,000 ಇಂಜಿನ್ಗಳನ್ನ ನಾವು ಇವತ್ತು ಕವಚ ವಿನಾದಕ್ಕೋಸ್ಕರವಾಗಿ ಇದು ಮಾಡ್ತಾ ಇದ್ದೀವಿ. ಯಾದಗಿರಿ ರೈಲ್ ಬೋಗಿ ಕಾರ್ಖಾನೆ ಯಜಮಾನ್ರೆ, ಯಾದಗಿರಿಯು ರೈಲ್ ಬೋಗಿ ಕಾರ್ಖಾನೆ ಹಿಂದೆ ಖರ್ಗೆ ಸಾಹೇಬರ ಕಾಲದಲ್ಲಿ ಓಪನ್ ಆಗಿತ್ತು. ಸಿನಣ್ಣ ಯಾರಪ್ಪ ಕೇಳಿದ್ರು, ಸುಮ್ಮನೆ ಕೂತ್ಕೋ. ಯಾಕೆ ಮಾತು ಹೇಳ್ತೀರಂದ್ರೆ ಇವೆಲ್ಲ ಪದೇ ಪದೇ ಹೇಳಕ್ ಆಗೋದಿಲ್ಲ. ಆ ರೈಲ್ ಬೋಗಿ ಕಾರ್ಖಾನೆ ಸಿನಣ್ಣ, ನಾನು ರಾಧಾಕೃಷ್ಣ ಅವ್ರ ಅಳಿಯ, ಈ ಖರ್ಗೆ ಅವ್ರ ಅಳಿಯ ರಾಧಾಕೃಷ್ಣ ಕರ್ಕೊಂಡು ಹೋದೆ ಕಲ್ಮರಪ್ಪ. ಅಲ್ಲಿ ಹೋದ್ರೆ 45 ಜನ ಇದ್ರು, 160 ಎಕರೆ ಜಾಗ. ಸೋಮಣ್ಣ ನಾನೇನ್ ಮಾಡಿದ್ದೀನಿ ಗೊತ್ತಿಲ್ಲ, ಹೋಗಿ ನೋಡು ಅಂದಿದ್ರು. ಅಲ್ಲಿ ಹೋದ್ರೆ ಅಣ್ಣ ಸಿನಣ್ಣ 45 ಜನ ಕೆಲಸ ಮಾಡ್ತಾರೆ. ಅಲ್ಲಿಂದಾನೆ ಫೋನ್ ಮಾಡಿದ್ರೆ ಖರ್ಗೆ ಸಾಹೇಬ್ಗೆ, ಸಾರ್ ನಿಮ್ ಕಾರ್ಖಾನೆಗೆ ನಾನು ನಿಮ್ಮ ಅಳಿಯ ಬಂದಿದ್ದೀವಿ ಸಾರ್, 45 ಜನ ಅವ್ರೆ ಸಾರ್, ಒಂದು 5,000 ಜನ ಆದ್ರೂ ಸೇರ್ಸಕ್ಕಿಲ್ಲ ಸರ್. ಆಗ್ಲಿಲ್ಲ ಕಣಪ್ಪ, ಏನಾದ್ರು ಮಾಡೋದಿಲ್ಲ ನಾನು. ಅವಾಗ ಸಿನಣ್ಣ 250 ಕೋಟಿ ಬಿಡುಗಡೆ ಮಾಡ್ತಿದ್ದೀವಿ. ಆ 250 ಕೋಟಿಲಿ 500 ಜನ ಕೆಲಸ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಹಾಗಾಗಿ ಪ್ರಸ್ತುತ ತಿಂಗಳಿಗೆ 50 ಅಂಡರ್ ಪಾಸ್ಗಳು ಮತ್ತು ಇನ್ನಿತರ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ನಾವು ಏನು ಸಾಮಾನ್ಯ ದರ್ಜೆ ನೌಕರಿ ಇದಕ್ಕೆ ಅನುಕೂಲಕ್ಕೋಸ್ಕರವಾಗಿ ಅಮೃತ್ ಭಾರತ್ ರೈಲುಗಳ ಜೊತೆಯಲ್ಲಿ ಬೇರೆ ರೈಲುಗಳನ್ನು ಕೂಡ ಓಡಾಡೋಕೆ ಬಿಡ್ತಾ ಇದ್ದೀವಿ. ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳನ್ನ ನಾವು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದಕ್ಕೂ ಕೂಡ ದಾರಿ ಮಾಡ್ತಾ ಇದ್ದೀವಿ. ಇವರ ಜೊತೆಯಲ್ಲಿ ನಮ್ಮ ಬೆಂಗಳೂರು, ಈ ಬೆಂಗಳೂರಿಗೆ ಸರಿಸಮಾನವಾಗಿ ತುಮಕೂರನ್ನ ತರಬೇಕು ಅನ್ನೋದು ನನ್ನ ಇಚ್ಛೆ. ತರಬೇಕು ಬೇಡ ಸಮಯ, ನಾನು ಬೆಂಗಳೂರು. ಆದ್ರೆ ನನಗೆ ಇವತ್ತು ಡೆಲ್ಲಿ ಕಳಿಸಿದ್ದಾರೋ ಆ ಜನರು ಋಣ ತೀರ್ಸ್ಬೇಕೋ ಬೇಡವೋ? ಪೂಜಾರನ್ನ ಹೆಂಗ್ ತೀರಿಸ್ತಾವ ನೋಡಿ, ಹಂಗ ನಾನು ತೀರ್ಸ್ಬೇಕೋ ಬೇಡವೋ? ಬರೀ ಒಬ್ಬ ಪೂಜಾರನ್ನ ಹಾಕ್ಬಿಟ್ರೆ ನನ್ನ ಗತಿ ಏನಾಗೋದು? ಹಾಗಾಗಿ ಆ ಪೂಜಾರನ ಜೊತೆ ನಾನು ಸೇರ್ಕೊಳ್ಳೋಕ್ಕೋಸ್ಕರವಾಗಿ ತುಮಕೂರು ಬೆಂಗಳೂರಿಗೆ 4 ಪಥದ ರೈಲು ಯೋಜನೆಯನ್ನ DPR ಮಾಡಿಸಿದ್ದೀನಿ. ಮಾರ್ಚ್ ಏಪ್ರಿಲ್ ಒಳಗಡೆ ಕೆಲಸ ಮಾಡ್ತೀನಿ. ಇನ್ನು 2 ವರ್ಷದಲ್ಲಿ ನಿಮ್ಗೆ 2 ಟ್ರೈನ್ ಬಂದ್ರೆ ನನಗೆ 4 ಟ್ರೈನ್ ಬರ್ತವೆ. ನಮ್ಗೆ 4 ಟ್ರೈನ್ ಬರ್ತವೆ. ಇದ್ರ ಅವಶ್ಯಕತೆ ಇದೆ. ಬೆಂಗಳೂರು ಬೆಳೀತಾ ಇದೆ. ಆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರಿಗೆ ನಾವು ಸ್ಥಾಯೀತತೆಯನ್ನು ಕೊಡಬೇಕಾಗಿದೆ. ಹಾಗಿರುವಾಗ ನನ್ನ ಬಂಧುಗಳೇ, ಇವತ್ತು ನಾವು ಈ ಎಲ್ಲಾ ಕೆಲಸಗಳ ಜೊತೆಯಲ್ಲಿ ಅನೇಕ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಮಾಡೋದು ಒಂದು ಕಡೆ ಆದ್ರೆ ಜನರಿಗೆ ತಲುಪಬೇಕಾಯ್ತದೆ. ಮೋದಿ ದೇಶದ ಆಧಾರ ಸ್ತಂಭ ಆಗಲಿಲ್ಲ ಅಂದ್ರೆ ಈ ದೇಶ ಯಾವ ರೀತಿ ಇರ್ತಾ ಇರ್ತದೆ ಅನ್ನೋದನ್ನ ಅಭಿವ್ಯಕ್ತ ಮಾಡಬೇಕಾಯ್ತದೆ. ಮೊನ್ನೆ ನಾನು ವೈಷ್ಣವ ದೇವಿ ಏನು ಕಟ್ರಾಗ್ ಹೋಗಿದ್ದೆ. ಅಲ್ಲಿ ಒಂದು 51,000 ಕೋಟಿ ರೂಪಾಯಿಗಳ ರೈಲ್ವೆ ಯೋಜನೆಯನ್ನ ದೇಶಕ್ಕೆ ಸಮರ್ಪಣೆ ಮಾಡಿದ್ರು ರಾಷ್ಟ್ರದ ಪ್ರಧಾನಮಂತ್ರಿಗಳು. ಸುಮಾರು 50 ವರ್ಷದ ಯೋಜನೆ ಅದು ಹಾಗೆ ಇತ್ತು. ಅದಾದ್ಮೇಲೆ ಯಾವ್ದಾದ್ರು ಇನ್ನೊಂದು ಚಿನ್ನ ಬಿಡ್ದಲ್ಲಪ್ಪ, ಇದು ನಾವು ಒಂದೇ ನಾರ್ತ್ ಈಸ್ಟರ್ನ್ ಸ್ಟೇಟ್ ಹೋಗಿದ್ದೇವಪ್ಪ. ನಾವು ಏನಾದ್ರು ಇದು ಅಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದೆ. ಯಜಮಾನ್ರೆ 31 ಕಡೆ ಟನಲ್ ಮಾಡಿದ್ದಾರೆ. ಶ್ರೀರಣ್ಣ 31 ಕಡೆ ಟನಲ್ ಮಾಡಿದ್ದಾರೆ. ಒಂದು ಟನಲ್ 12.2 ಕಿಲೋಮೀಟರ್ ಇದೆ. ಆ ಟನಲ್ ನಲ್ಲಿ ಕೇವಲ ರೈಲು ಒಂದು ಬರೋದಿಲ್ಲ, ಸೈಕಲ್ ಗಾಡಿನೂ ಬರ್ತದೆ, ಎತ್ತಿನ ಗಾಡಿನೂ ಬರ್ತದೆ, ಬಸ್ಸು ಬರ್ತದೆ, ಜನರು ಕೂಡ ಓಡಾಡ್ತಾರೆ. ಏನಾದ್ರೂ ತೊಂದರೆಗಳಾದ್ರೆ ಪಾಕಿಸ್ತಾನದ ಬಾರ್ಡರ್ ಅದೊಂದು ಮುಚ್ಚೋದ್ರೆ
ಆ ಕಥೆ ಏನಾಯ್ತದೆ ಅಂತ ನಿಮ್ಗೆ ಗೊತ್ತಿಲ್ಲ. ಮೋದಿಯವರ ದೂರದೃಷ್ಟಿಯ ಚಿಂತನೆ ಈ ದೇಶಕ್ಕೆ, ಈ ದೇಶದ ವ್ಯವಸ್ಥೆಗೆ ಯಾವ ರೀತಿ ಅಡಿಪಾಯವನ್ನು ಹಾಕಬೇಕು ಅನ್ನೋದನ್ನ ಚಿಂತನೆಯನ್ನು ಮಾಡಿದ್ದೇವೆ. ನಾನು ಹೋದ ವಾರ ನೀವು ನೋಡ್ತಾ ಇದ್ದೀರಿ, ಪಂಜಾಬ್ನ ಭಾರತ ದೇಶದ ಕೊನೆಯ ಗಡಿ ಭಾಗದ ಹಳ್ಳಿಗೆ ಹೋಗಿದ್ದೆ. ಕಕ್ಕಡೆ ಅನ್ನೋ ಒಂದು ಗ್ರಾಮಕ್ಕೆ ಹೋಗಿದ್ದೆ ಯಜಮಾನ್ರೆ. 50 ವರ್ಷ ಆಗಿ ಆ ಜಿಲ್ಲೆ, ಆ ರಾಜ್ಯದವರು ಯಾರು ಹೋಗಿರ್ಲಿಲ್ಲ. ಆದ್ರೆ ನಿಮ್ ಸೋಮಣ್ಣ ಹೋದಾಗ ಆ ಜನರ ಜೀವನದ ಜಂಜಾಟವನ್ನು ನೋಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಮತ್ತು ರಾಷ್ಟ್ರದ ಗೃಹ ಮಂತ್ರಿಗಳ ಮನಸ್ಸನ್ನು ಗೆದ್ದ ಮೇಲೆ ನೂರಾರು ಕೋಟಿ ರೂಪಾಯಿಗಳ ಕೆಲಸಗಳು ನಡೀತಾ ಇದೆ. ಅಲ್ಲಿರೋದು ಬೇರೆ ಬೇರೆ ರಾಜ್ಯ ಸರ್ಕಾರಗಳು. ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಿಮ್ಮ ದೊಂಬರಾಟವನ್ನು ನಿಲ್ಲಿಸಿ ದಯವಿಟ್ಟು. GCM ಹೇಳ್ತೀರಿ, CM ಹೇಳ್ತೀರಿ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಇದೇ ಸಿನಣ್ಣ, ನಮ್ಗೆ ಅದ್ರ ಅವಶ್ಯಕತೆ ನಮ್ಗೆ ಇಲ್ಲ. ನೀವ್ ಯಾರಾದ್ರೂ ಆಗಿ, ಆದ್ರೆ ಜನರ ಬಗ್ಗೆ ನೀವು ಕಾಳಜಿ ವಹಿಸಿ. ನಾನು ಹೋಗಿದ್ದೆ, ನಾನು 6 ರಾಜ್ಯಗಳಿಗೆ ಮಳೆ ಬಂದು ಇದಕ್ಕಿಂತ ದೊಡ್ಡ ಮಳೆಗಳಾಗಿದೆ. ಪಂಜಾಬ್ ದೇಶದಲ್ಲಿ ಸುಮಾರು 2.5-3 ಲಕ್ಷ ಕೋಟಿ ಎಕರೆ ಜಾಗದಲ್ಲಿ ಸೋನಾ ಮಸೂರಿ ಬೆಳೆಯೋದು. ಸೋನಾ ಮಸೂರಿ ಸಿನಣ್ಣ, ನಮ್ಮ ಮಸೂರಿ ಅಲ್ಲ. ಆ ಸೋನಾ ಮಸೂರಿ ಬೆಳೆಯೋದು ಎಲ್ಲವೂ ಕೂಡ ಸತ್ಯಾನಾಶ ಆಗಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮನ್ನೆಲ್ಲ ಕರೆಸ್ತಾರೆ ಅಲ್ಲಿಗೆ. ನೀವು ಹೋಗಿ ನೋಡಿ ಏನಾಗಿದೆ ಕೊಡಿ, ನಾವೇನ್ ಬೇಕೋ ಮಾಡ್ತೀವಿ ಅಂತ. ನಾನು ಮೊನ್ನೆ ಬೆಳಗಾವಿನ ಬೀದರ್ನ ಬಸವ ಕಲ್ಯಾಣಕ್ಕೆ ಹೋಗಿದ್ದೆ. ಅಲ್ಲೇನಾಗಿದೆ, ತೊಗರಿ ಬಂದಿದೆ, ಸವಣೆ ಬಂದಿದೆ, ಮಣವೆ ಬಂದಿದೆ, ಬೇರೆ ಬೇರೆ ಪದಾರ್ಥಗಳು ಬಂದಿದೆ. ಕಟಾವು ಮಾಡಬೇಕು. ಆ ಜಮೀನಲ್ಲಿ 5 ಅಡಿ 6 ಅಡಿ ನೀರು ತುಂಬಿದೆ, ಎಲ್ಲ ಕೊಡಿತಾ ಇದೆ. ಇಂಥ ವ್ಯವಸ್ಥೆಗಳಿಗೆ ಸರಿಪಡಿಸೋದಕ್ಕೆ ನಾವು ಯೋಚನೆಯನ್ನು ಮಾಡದೆ ಹೋದ್ರೆ ಅದಕ್ಕಿಂತ ಮಹಾಪರಾಧ ಮತ್ತೊಂದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಏನಿವತ್ತು ಈಗ ಯೋಚನೆ ಮಾಡ್ತಾ ಇದ್ದೀವಿ, ಶಿವನಿ ಸ್ಟೇಷನ್ ರಾಜಪ್ಪನ ಕನಸಿನ ಕೂಸನಪ್ಪ ರಾಜಪ್ಪ. ಆಯ್ತಪ್ಪ, 1 ನಿಮಿಷ ತಾಳು. ಅಜ್ಜಂಪುರಕ್ಕೆ ನಾನು ನಿಲ್ಸ್ಬೇಕು ಅಂತ ಅಂದ್ರೆ ಒಂದು ಅರ್ಜಿ ಕೊಡೋ ತಂದೆ, ಹೋಗ ಪೂಜಾ ನಂತರ. ಆಯ್ತು ಬಿಡು, 1 ನಿಮಿಷ ತಾಳಿಲಿ. ಆಯ್ತು, 1 ನಿಮಿಷ 1 ನಿಮಿಷ ತಾಳಪ್ಪ. ಶಿವನಿ ಆಗ್ಲಿ ಅಜ್ಜಂಪುರ ಆಗ್ಲಿ ಎಷ್ಟು ವರ್ಷ ಇದೆಯಪ್ಪ? ಎಷ್ಟು ವರ್ಷದಿಂದ ಇದಾವೆ ಇವೆಲ್ಲ? ಯಾರಾದ್ರೂ ಕೇಳಿದ್ರ ನಿಮ್ಗೆ? ಕೊಡ್ತೀನಿ ಬಿಡಿ. ಇವಾಗ ನೀನು ಚೆನ್ನಾಗಿ ನೋಡ್ಕೊ, ನಮ್ಮನ್ನ ತಲೆ ಕೆಡ್ಸ್ಕೋಬೇಡ. ಅಲ್ಲಿ ಯಾರವನೇ ನಾನು ತಲೆಯಲಿಲ್ಲ. ನನಗೆ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಡಿ. ರಾಜಕಾರಣ ಕೇವಲ ಮಾತ್ರ. सोमण्ण किधर जा रहे कीजिए, पॉलिटिक्स नहीं कीजिए, पॉलिटिक्स को डेवलपमेंट को एक नहीं कीजिए. इसलिए पॉलिटिक्स डिफरेंट, डेवलपमेंट डिफरेंट. हम बोलना चाहिए डिफरेंट पॉलिटिक्स हमको नहीं चाहिए, हम बोलना चाहिए डेवलपमेंट होना चाहिए. देश 11 ವರ್ಷದಲ್ಲಿ 50-60 ವರ್ಷ ಏನು ಸಾಧನೆ ಮಾಡಬೇಕಾಗಿತ್ತು ಆ ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆ ಜೊತೆ ತುಮಕೂರು ಬನ್ನಿ ಹೋಗ್ತಾರೆ. ನೀವು ಹೋಗಿ ಇಲ್ಲಿಗೆ ಹೇಗಿದೆ ಮನೆ ನೋಡಿ ಹೋಗಿ 25 ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಬೇರೆ ಸೇರಿದೆ ಒಂದೇ ಸಾಲ ನೋಡಿತಾ ಇದ್ದೀನಿ. 4,400 ಕಿಲೋಮೀಟರ್ ರಾಯಚೂರು ತುಮಕೂರು ದಾವಣಗೆರೆ 407 ಕಿಲೋಮೀಟರ್ ಚಿತ್ರಣ. ಇನ್ನು 2 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. 40 ವರ್ಷಕ್ಕಾಗಿದ್ದು ಮಾಡಿದ್ರ ಯಾಕೆ ಮಾತಾಡಿದ್ರೆ ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಯಾರ ಸೋದಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೈಗೊಳ್ಳುವ ಕಾರ್ಯಕ್ರಮಗಳು, ಅವರ ದೂರದೃಷ್ಟಿಯ ಚಿಂತನೆ, ಅವರ ನಡವಳಿಕೆಯನ್ನು ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮ ಆನಂದವಾಗಿದೆ. ನಾನು 8ನೇ ತಾರೀಕು ರಾಜ್ಯದ ನಮ್ಮ ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದೀನಿ. ಬೆಂಗಳೂರಿನ ಸುತ್ತ 100 ಕಿಲೋಮೀಟರ್ ದಯವಿಟ್ಟು ಬರಬೇಕು. 100 ಕಿಲೋಮೀಟರ್ ದೂರದಲ್ಲಿ ಎಷ್ಟು ಅಂಡರ್ ಪಾಸ್ ಬರ್ತದೆ, ಎಷ್ಟು ಫ್ಲೈಓವರ್ ಬರ್ತವೆ, ಎಷ್ಟು ಆಗಿದೆ ಎಷ್ಟು ಆಗಿಲ್ಲ. ಆಗಿದ್ದಲ್ಲ ಅಂಡರ್ ಪಾಸ್ ಕೂಡ 30-40-50% ಮಾಡಿದ್ದೀನಿ. ಅವತ್ತಿಗೆ ತಕ್ಕಂತೆ ಇವತ್ತಿಗೆ ಆಗ್ತಾ ಇಲ್ಲ. ಅದನ್ನು ಎಕ್ಸರ್ಸೈಸ್ ಮಾಡಬೇಕಾಗಿದೆ. ಇದು ಒಂದು ಕಡೆ ಮಾಡಿದ್ರೆ ಮತ್ತೊಂದು ಕಡೆ ಸೂಚನೆಯನ್ನು ಕೊಟ್ಟಿದ್ದೀವಿ.
22 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಯಾವ ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ನಮ್ಮ ತಲೆಯಲ್ಲಿಲ್ಲ. ನಮ್ಮ ತಲೆಯಲ್ಲಿರೋದು ದೇಶಕ್ಕೆ ಕರ್ನಾಟಕ ಅಭಿವೃದ್ಧಿ ಆಗಿದೆ, ದೇಶ ಅಭಿವೃದ್ಧಿ ಆಗಿದೆ ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ಹೋಬಳಿ ಕೇಂದ್ರಗಳು, ಪಂಚಾಯತ್ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು. ಯಾವುದಾದ್ರೂ ಮಾಡಿದ್ರೆ ನೀವು ಯಾರಾದ್ರೂ ಚಿಂತನೆ ಮಾಡಿದ ಸಮಯ ಈ ಚಿಂತನೆಯನ್ನು ಮಾಡಿ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ಮೇಲ್ಪಂಕ್ತಿಗೆ ಕರೆದುಕೊಳ್ಳತಕ್ಕಂಥ ಏಕೈಕ ನಾಯಕ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ. ಈ ಕೆಲಸದಲ್ಲಿ ನಾವೆಲ್ಲ ಭಾಗಿಗಳಾಗೋಣ, ಅವರ ಋಣವನ್ನು ತೀರಿಸೋಣ. ದೇಶ ನಮ್ಮದು, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ನಮ್ಮದು. ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ಬಡವರು ಕೂಡ ಈ ದೇಶದ ಮಧ್ಯವಾಗಿದೆ. 25 ಕೋಟಿ ಜನ ಬಡವರ ರೇಖೆಯನ್ನು ಮೇಲ್ಪಂಕ್ತಿಗೆ ಬಂದಿದ್ದಾರೆ. ನೀವು ಛತ್ತೀಸ್ಗಢಕ್ಕೆ, ಜಾರ್ಖಂಡ್ಗೆ, ಅರುಣಾಚಲ ಪ್ರದೇಶಕ್ಕೆ, ಅಸ್ಸಾಂಗೆ, ತ್ರಿಪುರಾಗೆ, ಬೇರೆ ಬೇರೆ ಕಡೆಗೆ ಬನ್ನಿ, ಏನೇನಾಗ್ತಾ ಇದೆ ಅಂತಿನ ಮಧ್ಯಪ್ರದೇಶ ಬನ್ನಿ, ಉತ್ತರ ಪ್ರದೇಶ ಬನ್ನಿ, ರಾಜಸ್ಥಾನಕ್ಕೆ ಬನ್ನಿ, ನೀವು ಆಂಧ್ರ ಪ್ರದೇಶ ಬನ್ನಿ, ತೆಲಂಗಾಣ ಬನ್ನಿ, ತಮಿಳುನಾಡು ಬನ್ನಿ, ಕೇರಳ ಬನ್ನಿ. ನಾನು ಹೋದ ವಾರ ಕೇರಳ ಹೋಗಿದ್ದೆ. ಒಂದೊಂದು ಸಾರಿ 6 ತಿಂಗಳು ಸಾರಿ 55-60 ಸಾವಿರ ನೌಕರಿಯನ್ನ ಅವರ ಮನೆಗೆ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರ ಅವರ ಮನೆಗೆ ಆದೇಶ ಪತ್ರವನ್ನು ಕಳಿಸ್ತಾ ಇರತಕ್ಕ ಒಬ್ಬನೇ ಈ ದೇಶದ ವ್ಯವಸ್ಥೆಯನ್ನ ಸರಿದಾರಿಯಲ್ಲಿ ಕೊಂಡೊಯ್ದವರಿಗೆ ಶಿವಾನಿಯು ಸೇರ್ಕೊತದೆ, ಚಿಕ್ಕಮಂಗ್ಳೂರು ಸೇರ್ಕೊತದೆ. ನಮ್ಮ ಅಣ್ಣ ಶ್ರೀನಿವಾಸ ಪೂಜಾರಿ ಅಣ್ಣ ನಮ್ಮೆಲ್ಲಕ್ಕಿಂತ ಬುದ್ಧಿವಂತ ಇದ್ದಾನೆ ಅಧ್ಯಕ್ಷರೇ. ನಮ್ಗೆ ನಿಮ್ಗೆ ಎಲ್ಲರಿಗೂ ಅದೇ ಬುದ್ಧಿವಂತ ಇದ್ದಾರೆ. ಹಾಗಾಗಿ ಆತನ ಕ್ರಿಯಾಶೀಲತೆ, ಆತನ ದೊಡ್ಡತನ, ನಾನು 3ನೇ ಸಾಲಿನೋ 4ನೇ ಸಾಲಿನೋ ಬಂದಿದ್ದೀನಿ. ಈಗ ಸಾಣೆಹಳ್ಳಿಗೆ ಹೋಗಿ ಪೂಜೆ ಧರ್ಮ ದರ್ಶನ ಮಾಡಿ ಅಲ್ಲೊಂದು ಕಾರ್ಯಕ್ರಮ ಮುಗಿಸಿ ವಾಪಸ್ ಬಂದು ಇದೇ ಟ್ರೈನಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 12 ಗಂಟೆ ಆಯ್ತದೆ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಫ್ಲೈಟ್ ಇದೆ ನನಗೆ, ದೇವಿಗೆ ಹೋಗ್ತಾ ಇದ್ದೀನಿ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಏನೇನು ಕೆಲಸಗಳು ಯಾವ್ಯಾವ ರೀತಿ ROP RUPಗಳು ಖರ್ಚು ಮಾಡ್ತಾ ಇದ್ದೀವಿ, ಅದ್ರ ಜೊತೆಯಲ್ಲಿ ಎಷ್ಟು ಕೋಟಿ ರೂಪಾಯಿಗಳನ್ನ ನಾವು ವಿನಿಯೋಗ ಮಾಡ್ತಾ ಇದ್ದೀವಿ. ಈ ಎಲ್ಲದರ ಮಧ್ಯದಲ್ಲಿ ಸಾಮಾನ್ಯ ಜನರ ಒಡನಾಟಕ್ಕೆ ದಿನ ಉಪಯೋಗ ಆಗ್ತಕ್ಕಂಥ ಈ ಶಿವಾನಿ ಸ್ಟೇಷನ್ನಲ್ಲಿ ಇವಾಗ ಎಷ್ಟು ತಗೋಟ್ಟು ಅದಪ್ಪಣ್ಣ ಇದು ಸೇರಿ ಇನ್ನೆಷ್ಟು ಬೇಕು? ಇನ್ನು ಬೇಕಾ? ಇನ್ನು ಹೆಣ್ಣು ಕೂದಾಗಿ ಹೆಣ್ಣ ಇದ್ದಾವೆ. ಇನ್ನೊಂದು ಫೀಸಬಿಲಿಟಿ ಬಂದ ತಕ್ಷಣ ಹೊಸಪೇಟೆಯನ್ನು ಕೂಡ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಪೂಜಾರಿ ಹಣ್ಣನ್ನ ಬಿಡಬೇಡಿ, ಪೂಜಾರಿ ಹಣ್ಣನ್ನ ಬಿಡಬೇಡಿ. ಯಶವಂತಪುರ, ವಾಸ್ಕೋ, ಅಜ್ಜಂಪುರದಲ್ಲಿ, ದಾದರ್ ಟು ಯಶವಂತಪುರ, ಮೈಸೂರು ಟು ಬೆಳಗಾಂ, ವಿಜಯಪುರ ಟು ಮಂಗಳೂರು, ಸೋಲಾಪುರ ಟು ಮೈಸೂರು. ನನಗನ್ಸದ ಅಣ್ಣ ಇಂಡಿಯಾ ದೇಶದ ಟ್ರೈನವ ಅಷ್ಟು ಟ್ರೈನ್ ಬಿಲ್ಗೆ ಹೋಗ್ಬೇಕಾದ್ರೆ. ಹಾಗಾಗಿ ಒಂದು ಮಾಡ್ತೀನಿ ಅನ್ನೋ ಸ್ವಲ್ಪ ಹೆಸರು ಹೇಳ್ತಿದ್ದೀನಿ, ಸರಿಯಾಗಿ ಸ್ವಲ್ಪ ಲಿಮಿಟ್ ಮಾಡು. ಎಣ್ಣೆ ಹೊಡಿತಾ ಮಾಡ್ತಾ ಹಂಗೆ ಮಾಡ್ತಾ ಕಳ್ಬಿಟ್ಟಿರು. ಯಾಕೆ ಹೇಳ್ತೀನಂದ್ರೆ ಕೆಲವರಿಗೆ ಇಲ್ಲ ಇದು ಹೈ ಕ್ಲಾಸ್ ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ. NDAಗೆ ನಮ್ಮ ಕೊಡುಗೆ ಇದೆ. ಪೂಜಾರಿ ಅವರು ಹೇಳಿದ್ದಾರೆ ಅಜ್ಜಂಪುರದಲ್ಲಿ ಇದು 2 ರಿಂದ 3 ತಿಂಗಳಲ್ಲಿ ನಿಮ್ಗೊಂದು ಟ್ರೈನ್ ಇದೆಲ್ಲದರ ಜೊತೆಯಲ್ಲಿ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ. ವಾಸ್ಕೋ ಇರ್ತದೆ, ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ಅದನ್ನ ಯೋಚಿಸಿ ಗಂಭೀರವಾಗಿ ತಗೋಬೇಕಾಯ್ತದೆ. ನಿಮ್ಮ ದೊಡ್ಡತನ, ನಿಮ್ಮ ಪ್ರೀತಿ ವಿಶ್ವಾಸ, ನೀವು ವಾಪಸ್ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ತಗೋತಾರೆ, ಎಷ್ಟು ದೊಡ್ಡ ಇದಾಯ್ತದೆ, ಈ ಎಲ್ಲ ಅರಿವು ಕೂಡ ನನಗಿದೆ. ನಿಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ಒಂದೇ ಒಂದು ಕೊನೆಯ ನನ್ನ ವಿನಂತಿ, ದೇಶ ಇದ್ರೆ ಮಾತ್ರ ನಾವು
ದೇಶ ಇದ್ರೆ ಮೋದಿ ಇದ್ರೆ ದೇಶ, ದೇಶ ಇದ್ರೆ ನಾವು, ಮೋದಿ ಇದ್ರೆ ಈ ಕೆಲಸವನ್ನ ಮಾಡೋದ್ರ ಮುಖ್ಯನ ದೇಶದ ಏಕತೆ ಮತ್ತು ಸಮಗ್ರತೆಯಲ್ಲಿ ಮೊನ್ನೆ ತಾನೇ ನಮ್ಮೆಲ್ಲರ ಏಕತಾ ನಡಿಗೆಯನ್ನು ಮಾಡಿದ್ದೀವಿ. ಸನ್ಮಾನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿನಲ್ಲಿ ನಾವು ಒಂದು ಸಾರಿ ಕೆಲವು ಭಾಗಗಳಲ್ಲಿ ಇವತ್ತೇನಾಗಿದೆ, ನೀವು ಹೋಗಿ ಬನ್ನಿ, ನಮ್ಮ ಇತಿಹಾಸ, ನಮ್ಮ ಪೂರ್ವಜರು ಕೊಟ್ಟಿರುವ ಕೆಲವು ಸಂದೇಶಗಳನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ದೇಶದ ಪ್ರಧಾನಮಂತ್ರಿಗಳ ಒಂದು ಕೊಡುಗೆ ಅಪಾರವಾಗಿದೆ ಅನ್ನೋ ಮಾತನ್ನು ಹೇಳಿ, ನಾನು ರಾಜಪ್ಪನವರು ಅವರ ಸ್ನೇಹಿತರೆಲ್ಲರೂ ಕೂಡ ಸೇರಿ ಮಾಡಿರ್ತಕ್ಕಂಥ ಈ ಕೆಲಸಕ್ಕೆ ಪೂಜಾರಿ ಅವರ ಆಶೀರ್ವಾದ ಇದೆ, ಮಾರ್ಗದರ್ಶನ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ದೇವರಾಜ್ ಶೆಟ್ಟರು, ನಮ್ಮ ಕಲ್ಮಡಪ್ಪನವರು, ಇನ್ಯಾರಿದ್ದೀರಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಿಮಗೆ ನಿಮ್ಮ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದೆ. ಭಾರತ್